ಇನ್ನು ಬೆಳ್ಳಂಬೆಳಗ್ಗೆ ಇವತ್ತು ಬಿಎಂಟಿಸಿ ಬಸ್ ಒಂದು ನಡು ರಸ್ತೆಯಲ್ಲಿ ಹೊತ್ತಿ ಉರಿತು. ಚಾಲಕ ಮತ್ತು ನಿರ್ವಾಹಕನ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತ ಏನಾಗಬಹುದಿತ್ತು, ಅದು ತಪ್ಪಿದೆ. ಎಲ್ಲಿ ಏನಾಗಿದೆ ಬನ್ನಿ ನೋಡೋಣ. ನಡು ರಸ್ತೆಯಲ್ಲೇ ಧಗಧಗನೆ ಹೊತ್ತಿ ಉರಿದ ಬಿಎಂಟಿಸಿ ಬಸ್ನಲ್ಲಿದ್ದ 30 ಪ್ರಯಾಣಿಕರು ಅನಾಹುತದಿಂದ ಸೇಫ್. ಬೆಳ್ಳಂಬೆಳಿಗ್ಗೆ ಎಂಜಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ನೀಲಸಂದ್ರದಿಂದ ಶಿವಾಜಿನಗರಕ್ಕೆ ಹೋಗ್ತಾ ಇದ್ದ ಬಸ್ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ನಿಂತಿತ್ತು. ಈ ವೇಳೆ ಬಸ್ನ ಕೆಳಭಾಗಕ್ಕೆ ಬೆಳಗ್ಗೆ 8:45 ಸುಮಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿಕೊಂಡಿದ್ದೇ ತಡ ಬಸ್ ಬಹುತೇಕ ಧಗಧಗಿಸಿದೆ. ಅನಿಲ್ ಕುಂಬ್ಳೆ ಸರ್ಕಲ್ ಸಿಗ್ನಲ್ನಲ್ಲಿ ಬಸ್ ನಿಂತಿತ್ತು. ಸಿಗ್ನಲ್ ಬಿಡ್ತಾ ಇದ್ದಂತೆ ಬಸ್ ಅನ್ನ ಮೂವ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಈ ವೇಳೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಚಾಲಕ ಹೇಳಿದ್ದಾರೆ. ಏನಿಲ್ಲ, ಆಫ್ ಮಾಡಿದ್ರಿ ಗಾಡಿ. ಸ್ಟಾರ್ಟ್ ಮಾಡಕ್ಕೆ ಸಿಗ್ನಲಲ್ಲಿ ಆಫ್ ಮಾಡಿದ್ರಿ. ಸ್ಟಾರ್ಟ್ ಮಾಡಕ್ಕೆ ಹೋಗಿದ ತಕ್ಷಣ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಇದು ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸರಿ ಬೆಂಕಿ ಹತ್ಕೊಂಡ್ಬಿಡಿ. ಬೆಂಕಿ ತಗುಲಿರುವುದು ಅರಿವಿಗೆ ಬರ್ತಾ ಇದ್ದ ತಕ್ಷಣವೇ ಎಚ್ಚೆತ್ತುಕೊಂಡ ಚಾಲಕ ಹಾಗೂ ನಿರ್ವಾಹಕ ಬಸ್ನಿಂದ ಮೊದಲು ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಬಳಿಕ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅವಘಡ ನಡೆದ ಕಾರಣ ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಎಂಜಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡವರು ಕಚೇರಿ, ಶಾಲೆಗಳಿಗೆ ಕೆಲಸಕ್ಕೆ ಹೋಗೋದಕ್ಕೆ ಪರದಾಡ್ತಾ ಇದ್ರು. ಬಿಎಂಟಿಸಿ ಬಸ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಂತಹ ಪ್ರಕರಣ ಇವತ್ತು ನಡೆದಿದೆ. ಬೆಳ್ಳಂಬೆಳಗ್ಗೆ ಎಂಜಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗೆ ಬೆಂಕಿ ಹೊತ್ಕೊಂಡಿರುವಂತದ್ದು ಏಕಾಏಕಿ, ಅಂದ್ರೆ ಸಿಗ್ನಲ್ ಅಲ್ಲಿ ನಿಂತಿದ್ದಂತ ಬಸ್ ನಂತರ ಮೂವ್ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಸ್ಗೆ ಬೆಂಕಿ ಹೊತ್ಕೊಂಡಿರುವಂತದ್ದು. ಪ್ಯಾಸೆಂಜರ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು. ಈಗ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ನಡು ರಸ್ತೆಯಲ್ಲೇ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿರುವಂತದ್ದು, ದಗದಗನೆ ಹೊತ್ತು ಉರಿದಿದೆ. ಯಾವಾಗ ಒಂದ್ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ ಮತ್ತೆ ಹೊಗೆ ಬರೋದಕ್ಕೆ ಶುರುವಾಯಿತು, ಕೂಡಲೇ ಏನು ಪ್ಯಾಸೆಂಜರ್ಸ್ ಇದ್ರು, ಪ್ರಯಾಣಿಕರಿದ್ರು, ಅವರೆಲ್ಲರನ್ನೂ ಕೂಡ ಕೆಳಗಿಳಿಸುವಂತ ಕೆಲಸವನ್ನ ಡ್ರೈವರ್ ಮತ್ತೆ ನಿರ್ವಾಹಕರು ಮಾಡಿದ್ದಾರೆ. ಯಾರಿಗೂ ಕೂಡ ಅಂದ್ರೆ ಯಾವುದೇ ರೀತಿಯಂತ ಅಪಾಯ ಇಲ್ಲದೆ ಎಲ್ಲರೂ ಕೂಡ ಪಾರಾಗಿರುವಂತದ್ದು. ಬಿಎಂಟಿಸಿ ಬಸ್ ಬೆಂಕಿಗೆ ಆಹುತಿಯಾಗಿದ್ದು ಯಾಕೆ ಅಂತ ಸ್ಥಳಕ್ಕೆ ಬಿಎಂಟಿಸಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಘಟನೆ ಪ್ರಯಾಣಿಕರಿಗೆ ಆತಂಕವನ್ನಂತೂ ಹೆಚ್ಚು ಮಾಡಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.